MBA ಗ್ರಾಜ್ಯುಯೇಟೆಡ್ ಇಂದ ಕೋಟಾ ನೋಟ್ ಪ್ರಿಂಟಿಂಗ್ ದಂಧೆ ಲಾಕ್ ಆಗಿದ್ದು ಸಿಗರೇಟ್ ಇಂದ. ಹೌದು, MBA ಗ್ರಾಜ್ಯುಯೇಟೆಡ್ ಆಗಿರುವಂತಹ ಆರೋಪಿ ರುದ್ರೇಶ್ ಹಾಗೂ ಆತನ ಟೀಮ್ ಕೋಟಾ ನೋಟ್ಗಳನ್ನ ಪ್ರಿಂಟ್ ಮಾಡಿ ತಮಗೆ ಬೇಕಾದನ್ನ ಕೊಂಡ್ಕೊಳ್ತಾ ಇದ್ರು. ಹೀಗೆ ಸಿಗರೇಟ್ ಅನ್ನ ಕೊಂಡ್ಕೊಳ್ಳೋಕೆ ಹೋಗಿ ಲಾಕ್ ಆಗಿದ್ದಾರೆ. ತುಮಕೂರಿನ ಹುಳಿಯಾರು ಬಳಿ ತಾವು ಪ್ರಿಂಟ್ ಮಾಡಿದ್ದಂತಹ 500 ರೂಪಾಯಿಯ ಕೋಟಾ ನೋಟನ್ನ ಕೊಟ್ಟು ಸಿಗರೇಟ್ ಅನ್ನ ಕೊಂಡ್ಕೊಳ್ತಾರೆ. ಅಂಗಡಿ ಮಾಲೀಕನಿಗೆ ಡೌಟ್ ಬಂದು ಪೊಲೀಸರಿಗೆ ಮಾಹಿತಿಯನ್ನ ಮುಟ್ಟಿಸ್ತಾರೆ. ಕೇಸ್ ದಾಖಲಿಸಿಕೊಳ್ಳುವಂತಹ ಪೊಲೀಸರು ಇವರ ಬೆನ್ನು ಬೀಳ್ತಾರೆ. ಬೆನ್ನು ಬಿದ್ದಾದ್ಮೇಲೆ ಇವರ ಕಹಾನಿ ಬಯಲಿಗೆ ಬಂದಿರುವಂಥದ್ದು. ಸದ್ಯ ಲಾಕ್ ಆಗಿರುವಂತಹ ಆರೋಪಿ ರುದ್ರೇಶ್ನನ್ನ ಬೆಂಗಳೂರು ಹೊರವಲಯದ ಮಾತ್ನಾಯಕನಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಗಂಗೊಂಡನಹಳ್ಳಿಯಲ್ಲಿ ಸದ್ಯ ಪೊಲೀಸರು ಬಂಧಿಸಿರುವಂತದ್ದು. ಹುಳಿಯಾರು ಪೊಲೀಸರು ಹಾಗೂ ಮಾತ್ನಾಯಕನಹಳ್ಳಿ ಪೊಲೀಸರು ಜಂಟಿ ಕಾರ್ಯಾಚರಣೆ ನಡೆಸಿ ವಶಕ್ಕೆ ಪಡ್ಕೊಂಡಿದ್ದಾರೆ. ಇನ್ನು ಈ ಆರೋಪಿ ಹಿನ್ನೆಲೆಯನ್ನ ನೋಡೋದಾದ್ರೆ ಸೇಮ್ ಸಿನಿಮಾ ಕಥೆ. 2024ರಲ್ಲಿ ಇದೇ ರೀತಿ ನೋಟ್ ಪ್ರಿಂಟಿಂಗ್ ಹಾಗೂ ವಹಿವಾಟು ಆರೋಪದಲ್ಲಿ ಪೊಲೀಸರು ಲಾಕ್ ಮಾಡಿರ್ತಾರೆ ಮೈಸೂರಲ್ಲಿ. ಜೈಲಿಗೆ ಹೋಗಿ ಹೊರಬಂದ ಬಳಿಕವೂ ಕೂಡ ಈತ ತನ್ನ ಚಾಳಿಯನ್ನ ಮುಂದುವರಿಸಿ ಇದೀಗ ಲಾಕ್ ಆಗಿರುವಂತದ್ದು. 2024ರಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 20 ಲಕ್ಷದಷ್ಟು ಕೋಟಾ ನೋಟ್ಗಳನ್ನ ಪ್ರಿಂಟ್ ಮಾಡಿ ತಮಗೆ ಬೇಕಾದನ್ನ ಕೊಂಡುಕೊಂಡ್ಬಿಟ್ಟಿದ್ರು. ಬಳಿಕ ಎಲ್ಲೋ ಒಂದ್ ಕಡೆ ಸುಳಿವು ಸಿಕ್ಕ ಬಳಿಕ ಪೊಲೀಸರು ಇವರ ಬೆನ್ನು ಬಿದ್ದಿ ಕಾರ್ಯಾಚರಣೆ ಮಾಡ್ತಾರೆ. ಅಂದು ಈತ ಸೇರಿದಂತೆ 6 ಜನರನ್ನ ಲಾಕ್ ಮಾಡಿ ಬಂಧಿಸಿ ಜೈಲಿಗರ್ತಾರೆ. ಇತ್ತೀಚೆಗೆ ಜೈಲಿಂದ ಹೊರಬಂದ ಬಳಿಕ ಮತ್ತೆ ತನ್ನ ಕೋಟಾ ನೋಟು ದಂಧೆ ಮುಂದುವರೆಸೋಕೆ ಹೋಗಿ ಸಿಗರೇಟ್ ಇಂದ ಸದ್ಯ ಲಾಕ್ ಆಗಿರುವಂಥದ್ದು. ಇನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ, ವಿಚಾರಣೆ ನಡೆಸುತ್ತಿದ್ದಾರೆ. ಬೆಂಗಳೂರಿನ ಕೆಲವೆಡೆ ಈತ ಪ್ರಿಂಟ್ ಮಾಡಿರುವಂತಹ ಕೋಟಾ ನೋಟ್ಗಳನ್ನ ಶೇಖರಿಸಿ ಇಟ್ಟಿದ್ದಾನೆ ಅಂತ ಕೂಡ ಒಂದಿಷ್ಟು ಮಾಹಿತಿ ಬಂದಿರುವಂಥದ್ದು. ಇನ್ನು ಈತನ ಹಿಂದೆ ಬಹುದೊಡ್ಡ ಲಿಂಕ್ ಇದೆಯಾ? ಯಾಕಂದ್ರೆ ಕೋಟಾ ನೋಟು ಅನ್ನೋ ಜಾಲ ದೇಶದ ವಿವಿಧೆಡೆ ವ್ಯಾಪಿಸಿಬಿಟ್ಟಿದೆ ಅನ್ನೋ ಮಾಹಿತಿ ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ಇನ್ನು ಈತನ ಹಿಂದಿರುವಂತಹ ಕೋಟಾ ನೋಟು ಜಾಲವನ್ನ ಪೊಲೀಸರು ಯಾವ ರೀತಿ ಬೇಟೆಯಾಡಿ ಬಂಧಿಸ್ತಾರೆ, ಇನ್ನು ಈತ ಎಲ್ಲೆಲ್ಲಿ ಯಾವ್ಯಾವ ರೀತಿ ಕೋಟಾ ನೋಟ್ಗಳನ್ನ ಪ್ರಿಂಟ್ ಮಾಡ್ತಿದ್ದ, ಎಲ್ಲೆಲ್ಲಿ ಬಚ್ಚಿಟ್ಟಿದ್ದಾನೆ ಎಂಬುದೆಲ್ಲ ಪೊಲೀಸ್ ತನಿಖೆ ನಂತರವೇ ಗೊತ್ತಾಗಬೇಕಿದೆ. ಹುಷಾರಾಗಿರಿ, ನಿಮ್ಮ ಹತ್ರನೂ ಕೋಟಾ ನೋಟ್ ಬರಬಹುದು.